ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ಅವೇಕಂಟ್ ಆರೋಸ್ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ಐತಿ. ನಿಮಗೆ ಏನು ರೀಸನ್ ಇರೋದು ಅದನ್ನ ಅಷ್ಟೇ ತೊಗೊಳ್ರಿ, ಉಳಿದಿದ್ದೆಲ್ಲ ಬಿಟ್ಟು ಬಿಡ್ರಿ, ನಮಗಲ್ಲ ಅಂತಂದು ಎಲ್ಲ ರೀಡಿಂಗ್ಸು ನಿಮಗೆ ಇರೋಂಗಿಲ್ಲ. ಬೇರೆ ಬೇರೆ ಭಾಳ ಜನ ನೋಡ್ತಿರ್ತೀರಿ. ಇವತ್ತೇನ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್, ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು, ಅಂದರೆ ಇವತ್ತಿನ ಭಾವನೆಗಳು ಏನದಾವು, ಭಾವನೆಗಳು. ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸೇಷನ್ ಮಾಡ್ಕೊಳ್ರಿ, ಒಂದು ಮಕ್ಕದ ಮೇಲೆ ಒಂದು ಸ್ಮೈಲ್ ತೊಗೊಂಬರ್ರಿ, ಅವ್ರ ಹೆಸರು ಹೇಳಿ ನೋಡೋಣ ಏನು ಬರ್ತದೆ ಅಂತಂದ್ರೆ. ಮೊರಾಲಿಟಿ, ಲೆಟ್ ಗೋ, ಸಿಜೋಫಿನಿಯಾ. ಓಕೆ, ಓವರಾಲ್ ಎನರ್ಜಿ, ಐಸೋಲೇಷನ್, ಥಂಡರ್ ಬೋಲ್ಟ್. ಓಕೆ, ಹಾರ್ಟ್ ಬ್ರೇಕ್ಸ್ ಆಗಿದ್ವು, ನೋವಾಗಿದ್ವು, ಡೀಪಾಗಿ ನೋವಾಗಿರೋದು. ಅಂದರೆ ಏನು, ಮನಸ್ಸಿಗೆ ನೋವಾಗಿರೋದು ಬೇರೆ, ನಮಗೆ ಬೇಜಾರಾಗಿರೋದು ಬೇರೆ. ನಮಗೇನೋ ಮಾಡಿದರೆ ಬೇಜಾರಾಗುತ್ತೆ, ಸಿಟ್ಟು ಬಂತು, ಅದಲ್ಲ, ಮನಸ್ಸಿಗೆ ಆಳವಾಗಿ ನೋವಾಗಿರ್ತದಲ್ಲ, ಅದರಿಂದ ಈಗ ಅವರು ಹೊರಗೆ ಬರ್ಬೇಕು. ಅದರಿಂದ ಅವರು ಹೊರಗೆ ಬರಲೇಬೇಕು ಅಂತ ವಿಚಾರ ಮಾಡ್ತಿದ್ದಾರೆ. ಅದಕ್ಕೆ ಧೈರ್ಯ ಮಾಡ್ತಿದ್ದಾರೆ. ಅದರಿಂದ ನಾ ಹೆಂಗೆ ಹೊರಗೆ ಬರಬೇಕು, ಈ ನೋವಿಂದ ನಾ ಹೆಂಗೆ ಹೊರಗೆ ಬರಬೇಕು, ನನಗೆ ನಾನು ಹೆಂಗೆ ಮಾಡ್ಕೋಬೇಕು, ಅದಕ್ಕೆ ವರ್ಕ್ ಅಂತಂದು ಅವ್ರ ಭಾವನೆಗಳಿವು. ಕಂಡೀಷ್ನಿಂಗ್, ತಮ್ಮನ್ನು ತಾವು ಏನಂತೀರಿ, ತಮ್ಮನ್ನು ತಾವು ಸರಿ ಮಾಡ್ಕೊತಿದ್ದಾರೆ. ಅವರು ತಮ್ಮನ್ನು ತಾವು ಸುಧಾರಿಸ್ಕೊಳಕತ್ತಾರ. ನಿಮ್ಮಿಂದ ಏನು ನೋವು ಆಗಿರ್ಬೋದು ನೋಡ್ರಿ. ಮತ್ತು ನಾ ಹೆಂಗಿದ್ದೆ ಹಂಗೆ ಆಗ್ಬೇಕು ನನ್ನ ಜೀವನ. ಮೊರಾಲಿಟಿ, ದಿಸ್ ಈಸ್ ಓವರಾಲ್ ಎನರ್ಜಿ ಇದೆ. ಓಕೆ, ಓವರಾಲ್ ಎನರ್ಜಿ ಅಂದರೆ ಹೆಚ್ಚು ಕಮ್ಮಿ ಎಲ್ಲರಿಗೂ ಬರ್ತದೆ ಓವರಾಲ್ ಎನರ್ಜಿ. ಈ ಎನರ್ಜಿ ಒಳಗೆ ನಿಮ್ಮ ಪರ್ಸನ್ಸ್ ಫೀಲ್ ಮಾಡ್ತಿದ್ದಾರೆ, ನಾ ಹೊರಗೆ ಬರ್ಬೇಕಂತ ಫೀಲ್ ಮಾಡ್ತಿದ್ದಾರೆ ಅವರು. ನಿಮ್ಮಿಂದ ನೋವು ಆಗಿರ್ಬೇಕು ನೋಡ್ರಿ ಅವರಿಗೆ, ಹಾರ್ಟ್ ಬ್ರೇಕ್ಸ್ ಆಗಿರ್ಬೇಕು. ಏನೋ ನೋವು ಮಾಡಿರಿ ನೀವು, ಯಾಕಂದರೆ ದಿಸ್ ಈಸ್ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಅಲ್ಲ, ಅದೇ ಜನ್ರಲಾಗಿ ಹೇಳಕ್ಕೆ ನಿಮ್ಮ ಪರ್ಸನಿಂದ ನಿಮ್ಮಿಬ್ಬರು ನಡುವಿನ ಮಾತಾಡ್ತದೆ ನಾನು. ಸೊ ಮೊರಾಲಿಟಿ ಅಂದ್ರೆ ಈಗ ಒಂದು ಜೀವನನ ನಿಯತ್ತಾಗಿ ನಡೆಸ್ಕೊಂಡು ಹೋಗ್ಬೇಕು. ನಾ ಏನು ನೋವು ಇತ್ತಲ್ಲ ನನಗೆ, ಅದರಿಂದ ನಾ ಹೊರಗೆ ಬರ್ಬೇಕು. ಈಗ ನಾ ಸರಿ ದಾರಿ ಒಳಗೆ ಹೋಗ್ಬೇಕು. ಸರಿ ಯಾವ್ದು ತಪ್ಪು ಯಾವುದಂತ ಈಗ ಅವ್ರಿಗೆ ಅನ್ನಿಸ್ತಾ ಇದೆ, ನಾ ಮಾಡಿದ ತಪ್ಪು ಸರಿನೋ, ಸರಿ ದಾರಿ ಒಳಗೆ ನಾನು ಹೋಗಬೇಕು. ಇನ್ಮೇಲಿಂದ ಹಿಂಗೆ ನಾನು ಇಷ್ಟು ದಿನ ತಪ್ಪು ಮಾಡಿದ್ದೆ ಅನ್ಕೊತಾರೆ ಅವರು. ಅವ್ರಿಗೆ ಅನ್ನಿಸ್ತಿರ್ಬೇಕದ, ನಾ ಈಗಿನ ತಪ್ಪು ಮಾಡಿದ್ದೆ. ಜೀವನದಾಗ ಯಾವುದೋ ಸರಿ ತಪ್ಪಿರಲ್ಲ, ಯಾಕಂದ್ರೆ ಒಬ್ರಿಗೆ ಸರಿ ಅಂದಿದ್ದು ಒಬ್ರಿಗೆ ತಪ್ಪಿರ್ತದ. ಸೊ ಯಾರನ್ನೂ ಜಡ್ಜ್ ಮಾಡೋಕ್ಕಾಗಲ್ಲ. ಅವ್ರು ಈಗ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತದೆ, ನಾ ಮಾಡಿದ್ದು ತಪ್ಪಿರ್ಬೋದು, ನಾ ಅದರಿಂದ ಬಂದು ನನಗೆ ಸರಿ ದಾರಿ ಒಳಗೆ ನಾ ಹೋಗ್ಬೇಕು. ಇಲ್ಲ ನಾ ಸರಿ ಯಾವುದೋ ತಪ್ಪು ಯಾವುದೋ ಅಂತ ನಾ ಅನಲೈಸ್ ಮಾಡ್ಕೋಬೇಕು ಅಂತ ಅವ್ರಿಗೆ ಭಾವನೆ ಆಯ್ತಂದ್ರೆ. ಈಗ ಅದು ನನ್ನ ಮನಸ್ಸೊಳಗಿನ ಭಾವನೆಗಳು, ನನ್ನ ನೋವುಗಳೆಲ್ಲ ಹಿಂಗೆ ಚೀರಿ ಹೇಳಿ ಅಂತಾರಲ್ಲ, ನಾವು ಕೂಗಿ ಹೇಳ ಮುಂದೆ ಅಂತಂದು ಹಂಗೆ ಅನ್ನಿಸ್ತಾ ಇತ್ತು. ಈಗ ಅವರು ಧೈರ್ಯ ಮಾಡಿ ಅದರಿಂದ ಹೊರಗೆ ಬಂದು ನನ್ನ ದಾರಿ ಒಳಗೆ ನಾನು ನಡಿಬೇಕು. ನನ್ನ ಮನಸ್ಸಿಗೆ ಏನು ಅನಿಸುತ್ತಲ್ಲ ಅದನ್ನು ನಡಿಬೇಕು. ಯಾರು ಕಂಟ್ರೋಲ್ ಒಳಗೆ ಇರಬಾರ್ದು. ನಾ ಹೆಂಗಿದ್ದೆ, ಎಷ್ಟು ಸ್ಟ್ರಾಂಗ್ ಇದ್ದೆ, ಈಗ ನಾ ಹೆಂಗಾಗೇನಿ ಅಂತಂದು ಈ ರೀತಿ ವಿಚಾರ ಮಾಡಿ, ಎಷ್ಟು ಅಂದರೆ ಫಿಯರ್ಲೆಸ್ ಇದ್ದೆ ನಾನು. ನಂಗೆ ಹೆದರಿಕೆ ಅನ್ನೋದು ಇದ್ದಿದ್ದಿಲ್ಲ ಜೀವನದಾಗ. ಎಷ್ಟು ಖುಷಿಯಿಂದ ಇದ್ದೆ ನಾನು, ಎಷ್ಟು ತಮಾಷೆ ಮಾಡ್ಕೊತ ಇದ್ದೆ. ಈಗ ಹಂಗಾಗೇನಿ ಆ ರೀತಿ ಫೀಲ್ ಮಾಡ್ತಿದ್ದಾರೆ ಅವರು. ಓಕೆ, ಇದು ರಾಶಿ ಲಾಸ್ಟಿಗೆ ಹೇಳ್ಬಿಡ್ತೇನೆ. ಓಕೆ, ಒಂದೊಂದೇ ಕೇಳ್ಕೊಂಡು ಕುಂದ್ರೆ ಮತ್ತೆ ಡಬಲ್ ಬರ್ತಾವೆ. ಲೆಟ್ ಗೋ ಅಂತಂದ್ರೆ ನಮ್ಮ ಜೀವನಕ್ಕೆ, ನಮ್ಮ ಜೀವನದ ಏಳಿಗೆಗೆ ಏನು ಸರಿ ಅಲ್ಲಲ್ಲ, ಎಕ್ಸ್ಕ್ಯೂಸ್ ಮೀ, ಅದನ್ನು ಬಿಟ್ಟು ಹಾಕೋದು. ಅಥವಾ ಈಗ ನಮಗೊಂದು ವ್ಯಕ್ತಿ ಬೇಕು, ಆ ವ್ಯಕ್ತಿ ಬೇಕು ನಮ್ಮ ಜೀವನಕ್ಕೆ ಅಂತಂದ್ರೆ ಅವ್ರೊಳಗಿಂದ ಕೆಲವೊಂದು ಗುಣ ಎಲ್ಲರೂ ಸಮ ಇರಲ್ಲ, ಹೌದಾ, ನಮಗೂ ಇಷ್ಟ ಆಗ್ತಿರಲ್ಲ. ಓಕೆ, ಬಟ್ ಒಳ್ಳೆ ಗುಣ ಇರ್ತಾವಲ್ಲ, ಅವಾಗ ಅದನ್ನು ನಾವೇನು ಮಾಡ್ತೀವಿ, ಆ ಗುಣಗಳನ್ನ, ನಮಗೆ ಇಷ್ಟ ಆಗ್ಲಿಕ್ಕೆ ಗುಣನ ಅವನ್ನ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತೀವಿ. ಭಾಳ ಅದ್ರ ಬಗ್ಗೆ ವಿಚಾರ ಮಾಡೋಕ್ಕೆ ಹೋಗೋದಿಲ್ಲ. ಅದು ಲೆಟ್ ಗೋ ಮಾಡೋದು, ಬಿಟ್ಟು ಹೋಗೋದು ಅಂತಲ್ಲ ಅದು. ಓಕೆ, ಬ್ರೇಕಪ್ ಮಾಡ್ಕೊಂಬರೋದು ಅಂತ ಹೇಳಿಲ್ಲ. ಹಂಗೆ ಅವ್ರ ಜೀವನದೊಳಗೆ ಅವ್ರಿಗೆ ಏನು ಬೇಡಲ್ಲ, ಎಮೋಷ್ನಲ್ಲಿ ಅಂದರೆ ಮಾನಸಿಕವಾಗಿ ನೋವಿದೆ, ಭಾವನಾತ್ಮಕ ಏನದಲ್ಲ ಅಂಥವನ್ನ ಅವ್ರು ಬಿಡೋಕೆ ರೆಡಿ ಆಗ್ಯಾರ. ಅದ ಬಂದಿದ್ದಿಲ್ಲ ಈಗ. ಅವ್ರಿಗೇನು ನೋವಾಗಿದ್ದಲ್ಲ, ಮನಸ್ಸಿಗೆ ನೋವುಗಳನ್ನು ಅವನ್ನ ಬಿಟ್ಟು ನಾನು ಮುಂದೆ ಹೋಗಬೇಕು, ಇದರಿಂದ ನಾನು ಹೊರಗೆ ಬರಬೇಕು ಅಂತ ಏನು ಲೆಟ್ ಗೋ ಮಾಡೋಕೆ ಹೊಂಟ್ರೆ ನೋಡೋಣ. ಓಕೆ, ಸಿ
ಈಗೇನಂತ ಹೇಳಿದ್ನಲ್ಲ ಅವ್ರ ಜೀವನಕ್ಕೆ ಏನು ಅವ್ರಿಗೆ ಸರ್ವ್ ಮಾಡೋಕತ್ತಿಲ್ಲ, ಆ ಜೀವನಕ್ಕೆ ಅವ್ರಿಗೆ ಏಳಿಗೆಗೆ ಅದು ಸರಿ ಆಗ್ತಾ ಇಲ್ಲ ಅಂಥವನ್ನೆಲ್ಲ ಬಿಟ್ಕೊಟ್ಟು ನೀವು ಬರೋದಾದ್ರೆ ನನ್ನ ಜೊತೆಗೆ ಬರ್ರಿ, ಬ್ಯಾಡ ಅಂದ್ರೆ ಸೈಡ್ ಸರಿ ನಾ ಮುಂದೆ ಹೋಗ್ತೇನೆ. ಬಂದಾರ ನನಗೀಗ ನಾನು ಖುಷಿಯಿಂದ ಇರ್ಬೇಕು ನಾನು. ಓಕೆ, ನಂದು ಫ್ರೆಂಡ್ ಸರ್ಕಲ್ ಚೆನ್ನಾಗೈತಿ, ನನಗೆ ನನ್ನ ಜೊತೆ ಖುಷಿ ಇರೋಂಥ ಜನ ಅದಾರ, ನನಗೆ ಅವ್ರ ಜೊತೆ ನಾ ಖುಷಿ ಇರ್ಬೇಕು. ನೀವು ಇರ್ತೀರಿ, ನೀವು ಬರ್ತೀರಿ, ಬರ್ರಿ, ನೋ ಡ್ರಾಮಾಸ್ ಇರಂಗೆ. ಇಲ್ಲ ಸೈಡ್ ಸರದ್ ಬಿಡ್ರಿ, ನಮ್ಮ ಮುಂದೆ ಹೋಗ್ತಾನೆ, ಹಂಗೆ ಲೆಟ್ಗೋ, ನನಗೆ ಜಾಗ ಬಿಡ್ರಿ ಅಂತೇವಲ್ಲ ಹಂಗೆ. ನೀವೇನಾರು ಸಪ್ರೇಷನ್ ಒಳಗಿದ್ರಿ ಏನಾರ ಮಾಡಿದ್ರೆ, ಅಥವಾ ನಿಮ್ಮ ಪರ್ಸನ್ ಏನಾದಾರಲ್ಲ ಇವ್ರು ನನ್ನ ವ್ಯೂವರ್ಸಿನ ಪರ್ಸನ್ ಅವರು ತಮ್ಮದು ಭಾಳ ಹೋಲ್ಡಿಂಗ್ ಎನರ್ಜಿ ಒಳಗಿದ್ರೆ ನಿಮಗೆ ಬಂದು ಮಾತಾಡ್ಬೋದು ನೋಡ್ರಿ. ತಮ್ಮ ಭಾವನೆಗಳನ್ನ ಹೇಳ್ಕೊಬೋದು. ಒಂದು ಸೆಲೆಬ್ರೇಷನ್ ಮೋಡಿಗೆ ಹೋಗ್ಬೇಕಂತ ಇಷ್ಟಪಡ್ತಿದ್ದಾರೆ, ಒಂದು ಖುಷಿ ಮೋಡಿಗೆ, ಒಂದು ಖುಷಿ ವಾತಾವರಣ ನನ್ನ ಜೀವನದಾಗ ಬರಬೇಕು, ಒಂದು ಖುಷಿಯಿಂದ ನಿಮ್ಮ ಜೊತೆಗೆ ಇರಬೇಕು ಅಂತ ಫೀಲ್ ಮಾಡ್ಕೊತಿದ್ದಾರೆ ಅವರು. ಎಮೋಷ್ನಲಿ ನಾನು ಈಗ ಹೊರಗೆ ಬಂದೆ, ನಾ ಖುಷಿಯಿಂದ ಇರಬೇಕಂತ ಅವ್ರು ಮಾಡ್ಕೊತಿದ್ದಾರೆ. ಓಕೆ, ಕಪಲ್ಸ್ ಇದ್ರಿ ಅಂದ್ರೆ ಏನಾದರೂ ನಿಮ್ಗೇನಂತೀರಿ, ಪ್ರೆಗ್ನೆನ್ಸಿ ಆಗಿರ್ಬೋದಾ, ಪ್ರೆಗ್ನೆನ್ಸಿದು ಪಾಸಿಟಿವ್ ಬಂದಿರ್ಬೋದು, ಅಥವಾ ಮಕ್ಕಳಿಲ್ಲ ಅಂದ್ರೆ ಈಗ ಮಕ್ಕಳು ಆಗುವಂಥ ಚಾನ್ಸಸ್ ಅಂತ ಏನಾದರೂ ಒಂದು ಸಿಹಿ ಸುದ್ದಿ ಬರ್ಬೋದು. ನಿಮ್ಮ ಹಳೆದೆಲ್ಲ ಲೆಟ್ಗೋ ಮಾಡಿದ್ಮೇಲೆ ನಿಮ್ದು ರಿಯೂನಿಯನ್ ಆಗುವಂಥ ಚಾನ್ಸಸ್ ಅದಾವೆ ನೋಡ್ರಿ. ಓಕೆ, ಅಂದರೆ ನಿಮ್ಮ ಪರ್ಸನ್ ಬಂದು ವಾಪಸ್ ನಿಮ್ಮ ಜೊತೆ ಮಾತಾಡ್ಬೋದು. ಅವಾಗ ಅವ್ರಿಗೆ ಏನು ಅನಿಸುತ್ತೆ, ಫೋರ್ಸ್ಫುಲಿ ನಿಮ್ಮ ಜೊತೆಗೆ ಅದೇನು ಅನಿಸುತ್ತೆ, ಅವ್ರಿಗೆ ಅನಿಸುತ್ತೆ ಹಂಗೆ. ಈಗಿಲ್ಲ ನಾನು ಅದನ್ನು ಹೊರಗೆ ಬಂದು ನನಗೇನು ಅನಿಸುತ್ತೆ ಅದು ನಿಮಗೆ ಹೇಳಬೇಕು. ಸೆಲ್ಫ್ ಕಂಟ್ರೋಲ್ ಇದ್ದಿದ್ದಿಲ್ಲ ಅವ್ರಿಗೆ ಮೇಲೆ, ಸೆಲ್ಫ್ ಏನಂತೀರಿ, ಅವ್ರಿಗೆ ತಮ್ಮ ಮೇಲೆ ತಮಗೆ ಒಂದು ಕಾನ್ಫಿಡೆನ್ಸ್ ಇದ್ದಿದ್ದಿಲ್ಲ. ನಿಮ್ಮ ಜೊತೆಗೆ ಒಂದು ಏನಂತೀರಿ, ಮಾತಾಡ್ಬೇಕು, ನಿಮ್ಮ ಜೊತೆಗೆ ಬರಬೇಕು ಅಂತಂದ್ರೆ ಒಂದು ಕೆಲವೊಂದು ಏನೋ ಅಬ್ಸ್ಟಾಕಲ್ಸ್ ಇದ್ವು, ತಮಗೆ ತಾವು ಹಾಕೊಂಡಿದ್ದು ಬೌಂಡ್ರೀಸ್ ಇದ್ವು, ಅಥವಾ ತಮ್ಮ ಮನಸ್ಸೊಳಗಿದ್ದ ಕೆಲವೊಂದು ಏನೋ ಬೌಂಡ್ರೀಸ್ ಇದ್ದ ಹೇಳ್ಕೊಳ್ಳಾರ್ದಂಥವು ಇದ್ವು ಅವ್ರ ಕಡೆ. ಅವ್ರಿಗೆ ಹಿಲಪ್ ಆಗಬೇಕಲ್ಲ. ಮತ್ತು ಈಗ ನಾವು ದೇ ಆರ್ ರೆಡಿ, ಅದಕ್ಕಂದ್ರೆ ರೆಡಿ, ಅದನ್ನು ಬಿಟ್ಟು ಕೊಟ್ಟು ನಿಮ್ಮ ಜೋಡಿ ಬಂದು ಡೈರೆಕ್ಟಾಗಿ ಮಾತಾಡಬೇಕು. ಸಾಫ್ಟಾಗಿ, ನಮ್ದೇನು ಆಬ್ಸ್ಟಾಕಲ್ಸ್ ಇತ್ತು, ನಂದು ಹಿಂಗೆ ನೋವಿತ್ತು, ನನಗೆ ಸ್ವಲ್ಪ ಟೈಮ್ ಬೇಕಾಗಿತ್ತು ಅಂತ ಹೇಳಬೇಕಂತ ವಿಚಾರ ಮಾಡ್ತಿದ್ದಾರೆ. ಓಕೆ, ದೇ ಆರ್ ಫೀಲಿಂಗ್ ಟು ಸೇ ದಟ್, ಅಂದರೆ ಅವ್ರಿಗೆ ಅನ್ನಿಸ್ತಾ ಇದೆ ನಾ ಹೋಗಿ ಹೇಳಲ್ಲ ಮಾಡಲ ಅಂತಂದು. ಓಕೆ, ಸಿಜೋಫಿನಿಯಾ ಅವರಿಗೆ ಅವ್ರ ಜೀವನದಾಗ ಎರಡು ದಾರಿಗಳಿದ್ವು, ಅವ್ರಿಗೆ ಚಾಯ್ಸ್ ಮಾಡ್ಕೊಳಕ್ಕೆ ಏನೋ ಆಪ್ಷನ್ ಅವ್ರಿಗೆ ಗೊತ್ತಾಗ್ತಿದ್ದಿದ್ದಿಲ್ಲ. ಅದು ಏನು ಅದಂತ ಹಾಗಾಗಿ ಅವರು ಆ ಕಡೆ ಈ ಕಡೆ ಅಂತಂದು ಸ್ವಲ್ಪ ಕನ್ಫ್ಯೂಸ್ ಒಳಗಿದ್ರೆ, ಕನ್ಫ್ಯೂಷನ್ಗಳಿದ್ರೆ ಏನು ಕನ್ಫ್ಯೂಷನ್ ಅಂತ ನೋಡೋಣ ಅಂತ. ಓಕೆ, ಫ್ಯಾಮಿಲಿ ಒಳಗೆ ಏನಾದರೂ ಅವ್ರದ್ದು ಪ್ರಾಬ್ಲಮ್ ಇತ್ತು ಅನಿಸುತ್ತೆ. ಅದು ಫ್ಯಾಮಿಲಿ ವೈಸ್ ಅವ್ರು ನಿಮ್ಮ ಇದ್ರ ಬರ್ಬೇಕಂದ್ರೆ ಫ್ಯಾಮಿಲಿ ಒಳಗಿಂದ ಏನೋ ಒಂದು ಪ್ರಾಬ್ಲಮ್ ಇತ್ತು, ಅದನ್ನು ಸರಿ ಮಾಡ್ಕೋಬೇಕಾಗಿತ್ತು ಅವರಿಗೆ. ನಾ ಫ್ಯಾಮಿಲಿ ಹೇಳ್ದಂಗೆ ಕೇಳಬೇಕು ಅಥವಾ ನನ್ನ ಮನಸ್ಸಿನ ಮಾತು ಕೇಳ್ದಂಗೆ ಕೇಳಬೇಕು. ಆ ಕನ್ಫ್ಯೂಷನ್ ಹೊರಗೆ ಬಂದು ಒಂದೇನೋ ಡಿಸಿಷನ್ ಮಾಡ್ಕೊಳಕ್ಕೆ ರೆಡಿ ಆಗ್ತದಾರೆ ಅವರು. ಓಕೆ, ದೇ ಆರ್ ಫೀಲಿಂಗ್ ಟು ನಾ ಸ್ಟೆಪ್ ತೊಗೊಳ್ಳೇಬೇಕು ನಾನೀಗ. ನಮ್ಮ ಮನೆ ಒಳಗೆ ಏನೇನು ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಎಲ್ಲ ಆಗ್ಯಾವ, ನಮ್ಮ ಮನೆ ಒಳಗೆ ಇದಕ್ಕಿಂತ ಏನೇನೋ ಚೇಂಜಸ್ ಆಗ್ತದವು. ನಮ್ಮ ಮನೆ ಒಳಗೆ ಏನೋ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಬರ್ತಾಯಿದೆ, ಅದು ನಿಮ್ಮ ಮುಂದೆ ಹೇಳಿರಂಗಿಲ್ಲ ಮೋಸ್ಟ್ಲಿ ಅದನ್ನ. ಈಗ ಅವ್ರು ನಿಮ್ಗೆ ಹೇಳ್ಕೋಬೇಕು, ಮಾಡಬೇಕು, ನಾವು ಒಂದೇನೋ ಡಿಸಿಷನ್ ತೊಗೋಬೇಕು ಅಂತ ವಿಚಾರ ಮಾಡ್ತಿದ್ದಾರೆ. ದೇ ಆರ್ ಫೀಲಿಂಗ್ ಟು ಸಿ ಅವರಿಗೆ ಸೆಕ್ಯೂರಿಟಿ ಅಂದರೆ ನಿಮ್ಮ ಸೆಕ್ಯೂರಿಟಿ ಫೀಲಿಂಗ್ ಇದ್ದಿದ್ದಿಲ್ಲ ನಿಮ್ಮ ಜೊತೆಗೆ ಅಂದ್ಕೊಡ್ರಿ, ಅಥವಾ ತಮ್ಮ ಜೀವನದ ಬಗ್ಗೆ ಒಂದು ಸೆಕ್ಯೂರಿಟಿ ಇದ್ದಿದ್ದಿಲ್ಲ ಅವರಿಗೆ, ಕಾನ್ಫಿಡೆನ್ಸ್ ಇದ್ದಿದ್ದಿಲ್ಲ. ನಿಮ್ಮಿಬ್ಬರು ನಡುವೆ ಒಂದು ಹೊಂದಾಣಿಕೆ ಇದ್ದಿದ್ದಿಲ್ಲ. ಒಬ್ರು ಈ ಕಡೆ ಏನಂತಾರಲ್ಲ, ಕೆರಿಗೆ ಎಳೆದ್ರೆ ಕ್ವಾಣ ಏರಿಗೆ ಎಳೆದಿತ್ತಂತಂದು ಹಂಗೆ ಆ ರೀತಿ ಇತ್ತು ನಿಮ್ಮದು ಜೀವನ. ಈಗ ಅದನ್ನು ಸರಿ ಮಾಡ್ಕೋಬೇಕಂತ ಅವ್ರಿಗೆ ಅನ್ನಿಸ್ತದೆ, ಅವ್ರಿಗೆ ಫೀಲ್ ಮಾಡ್ಕೊತಿದ್ದಾರೆ. ಓಕೆ, ಬಂದು ಏನು ಮಾಡ್ಕೋಬೇಕು ನಾನು ಅಂತಂದು. ಸೊ ಇಲ್ಲಿ ಯಾವ್ಯಾವ ಸೋಡ್ ಬೆಂಟಕಲ್ಸ್. ಓಕೆ, ಆಲ್ಮೋಸ್ಟ್ ಎಲ್ಲ ರಾಶಿನೂ ಬಂದಾವಿಲ್ಲೇ. ಆಲ್ಮೋಸ್ಟ್ ವಾಟರ್ ಎನರ್ಜಿ ಇದೆ ನೋಡ್ರಿ, ಫೈರ್ ಎನರ್ಜಿ ಇದೆ, ಪೆಂಟೆಕಲ್ಸ್ ಇದೆ, ಅರ್ತ್ ಇದೆ, ಎಲ್ಲ ಎನರ್ಜಿನೂ ಎಲ್ಲನೂ ಬಂದಾವೆ, ಎಲ್ಲ ರಾಶಿನೂ ಬಂದಾವೆ. ಪರ್ಟಿಕ್ಯುಲರ್ ಆಗಿದೆ ಜಾಸ್ತಿ ಬಂದಿದೆ ಅಂತ ಹೇಳಂಗಿಲ್ಲ, ಎಲ್ಲ ರಾಶಿನೂ ಬಂದಾವೆ. ಓಕೆ, ಕರ್ಕ ರಾಶಿ, ಮೀನರಾಶಿ, ವೃಶ್ಚಿಕ ರಾಶಿಗೆ ಸ್ವಲ್ಪ ಜಾಸ್ತಿ ಅನುಗುಣ ಆಕತ್ತಿದೆ ಅಂತ ಅಂದ್ಕೊಂಬಿಡ್ರಿ. ಓಕೆ,
ಸೊ ಇದೆಲ್ಲ ಫೀಲಿಂಗ್ಸ್ ಅವರಿಗೆ ಎಷ್ಟು ದಿನದಿಂದ ಆಗ್ತಿರ್ಬೋದು. 2 ನಂಬರ್ ಈಸ್ ಇಂಪಾರ್ಟೆಂಟ್. 3 ನಂಬರ್ ಈಸ್ ಇಂಪಾರ್ಟೆಂಟ್. ಮೋಸ್ಟ್ಲಿ ಅಂದ್ರೆ 2 ಡೇಸಿಂದ ಅಥವಾ 2 ವೀಕ್ಸಿಂದ ಆಗ್ತಿರ್ಬೋದು ಹಂಗೆ ಅವ್ರಿಗೆ. ಈ ರೀತಿ ಅವ್ರಿಗೊಂದು ಚೇಂಜಸ್, ಇಲ್ಲ ನಾ ಮಾತಾಡಬೇಕು, ಓಪನ್ ಅಪ್ ಆಗಬೇಕು ಅಂತಂದು 2 to 3 ಡೇಸ್ ಅಥವಾ 2 to 2 ವೀಕ್ಸ್, 3 ವೀಕ್ಸ್ ಮ್ಯಾಕ್ಸಿಮಮ್. ಅಷ್ಟರೊಳಗೆ ಅವ್ರು ಚೇಂಜಸ್ ಮಾಡ್ಕೊಳಕ್ಕೆ ನಿಮ್ಮ ಅವ್ರಿಗೆ ಭಾವನೆಗಳು ಈ ರೀತಿ ಆಗ್ತದೆ. ಓಕೆ, ಸ್ವಲ್ಪ ವೇಟ್ ಮಾಡಿರಿ ಅಷ್ಟೇ, ಒಳ್ಳೆ ಚೇಂಜಸ್ ಆಗ್ತದವು. ಏನಾದರೂ ಅವ್ರು ನಿಮ್ಮ ಹೆಲ್ಪ್ ಕೇಳಿದ್ರೆ ಹೆಲ್ಪ್ ಮಾಡಿರಿ. ಓಕೆ, ಸೊ ಆ ವ್ಯಕ್ತಿ ನಿಮ್ಗೆ ಏನು ಮೆಸೇಜಸ್ ಹೇಳಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಚೇಂಜ್ ಮಾಡ್ಕೊತಿರೋರು ನಿಮ್ಗೆ ಏನಾದರೂ ಒಂದು ಮೆಸೇಜ್ ಕೊಡಬೇಕಲ್ಲ ಅವ್ರು. ನಿಮ್ಮ ಜೊತೆಗೆ ಬಂದು ಇಷ್ಟು ಓಪನ್ ಅಪ್ ಆಗಿ ಮಾತಾಡಬೇಕು ಅಂತಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತಾರಂತ ನೋಡೋಣ. ಹಿಂಗೆ ಹಾಕ್ತಾನೆ, ಯಾವ್ದಾರ ತೊಗೊತೀನಿ, ಜಾರ್ ತಗೋ ಕಾರ್ಡ್ಸ್. ಇಫ್ ಐ ಹ್ಯಾಡ್ ಎ ಚಾಯ್ಸ್ ಆಫ್ ಬೀಯಿಂಗ್ ವಿತ್ ಎನಿ ಒನ್ ಇನ್ ದ ವರ್ಲ್ಡ್ ಐ ವುಡ್ ಸ್ಟಿಲ್ ಚೂಸ್ ಯು. ಅವ್ರು ಹೇಳ್ತಿದ್ದಾರೆ, ಜಗತ್ತೊಳಗೆ ನನಗೆ ನೀ ಎಷ್ಟು ಯಾರ ಜೊತೆಗಾರ ಇರುವಂಥ ನಾನು ಚಾಯ್ಸ್ ಕೊಟ್ಟಿದ್ರು ಅಂದ್ರೆ ನಾನು ನಿಮ್ಮನ್ನ ಚಾಯ್ಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಜಾಸ್ತಿ ಮಾತಾಡಿ ರೂಢಿಲ್ಲ ನನಗೆ, ಸ್ವಲ್ಪ ಗಂಟ್ಲು ಹತ್ರ ನೋವು ಆಗ್ತದೆ. ಐ ಲವ್ ಟು ಟಿಕಲ್ ಯುವರ್ ಫೀಟ್. ನಿಮ್ಮ ಕಾಲನ್ನ ಹಿಂಗೆ ಗುದ್ಗುದಿ ಮಾಡೋದಿರ್ತದಲ್ಲ, ಕಚ್ಕೊಳಿ ಕೊಡಲ್ಲ, ಇಷ್ಟ ಆಗ್ತದೆ ಅಂತ ದೂರ ಒಂದು ಹೋಗಿದ್ಲ ಏನಾಗ್ತದೆ. ಇವನ್ ವೆನ್ ಯು ಆರ್ ಆ್ಯಂಗ್ರಿ ಆರ್ ಗ್ಲೂಮಿ ಯು ಆರ್ ಸ್ಟಿಲ್ ಅಡೋರೆಬಲ್. ನೀವು ಬೇಜಾರೊಳಗೆ ಇರಿ, ಸಿಟ್ಟೊಳಗಾರ ಇರಿ, ನೀವು ಹೆಂಗಿದ್ರೆ ಅವರಿಗೆ ಇಷ್ಟ ಹಾಕಿರಂತ. ಐ ಲೈಕ್ ಹೌ ಯು ರೆಸ್ಪೆಕ್ಟ್ ಮೀ. ನೀವು ಅವ್ರನ್ನ ಹೆಂಗೆ ರೆಸ್ಪೆಕ್ಟ್ ಕೊಡ್ತಿರಲ್ಲ ಅವ್ರಿಗೆ, ಅವ್ರ ಜೀವನದೊಳಗೆ ಅವ್ರಿಗೆ ಏನೊಂದು ರೆಸ್ಪೆಕ್ಟ್ ಕೊಡ್ತಿರಲ್ಲ, ಅದು ಭಾಳ ಇಷ್ಟ ಆಗ್ತೈತಿ. ದಿಸ್ ಈಸ್ ಒಂಥರ ವ್ಯಾಲ್ಯೂಯಬಲ್ ಕಾರ್ಡ್ ಅನ್ಕೊತೀನಿ. ಯು ಫ್ಯಾಂಟಸೀಸ್ ಬ್ಲ್ಯಾಂಡ್ ವಿತ್ ಮೀ. ನಂದು ಏನು ಫ್ಯಾಂಟಸೀಸ್ ಅದಾವು, ನಾ ಏನು ಇಮ್ಯಾಜಿನ್ ಮಾಡ್ಕೊತೇನೆ, ನಾವು ಒಬ್ಬರು ಜೀವನ ಹೆಂಗೆ ಮಾಡ್ಬೇಕಂತಂದು ಇಬ್ಬರದು ಮ್ಯಾಚ್ ಆಗ್ತದವ ಅಂತ ಹೇಳ್ತಿದ್ದಾರೆ. ವೆನ್ ಐ ಆಮ್ ವಿತ್ ಯು ಐ ಕ್ಯಾನ್ ಬಿ ಮೈ ಸೆಲ್ಫ್. ಅಂದ್ರೆ ನಿಮ್ಮ ಜೊತೆಗಿದ್ರೆ ಅಂದ್ರೆ ಅವ್ರು ತಾವಾಗೇ ಇರ್ಬೋದು. ಏನು ಬಚ್ಚಿಡ್ಬೇಕು, ನಾ ಹಿಂಗೆ ಮಾಡ್ಬೇಕು, ಹಂಗೇನು ಇಲ್ಲ, ನಾನಾಗೇ ಇರಬೇಕು. ಅದು ಒಂದು ಗುಡ್ ಕ್ವಾಲಿಟಿನ ಆ್ಯಕ್ಚುಲಿ. ಇಟ್ ವುಡ್ ಬಿ ಗ್ರೇಟ್ ಫನ್ ಟು ಗ್ರೋ ಓಲ್ಡ್ ಟುಗೆದರ್. ನಾವಿಬ್ಬರು ಜೊತೆಗೆ ಖುಷಿಯಿಂದಾನೆ ಒಂದು ವೃದ್ಧಾಪ್ಯದ ಮಟ್ಟ ಜೀವನ ಮಾಡೋಣ ಅಂತ ಅವರು ಕನಸು ಕಾಣ್ತಿದ್ದಾರೆ. ಇದು ಒಂದು ಫ್ಯಾಂಟಸಿನೇ. ಯು ಕೇರ್ ಅಬೌಟ್ ಹೌ ಐ ಫೀಲ್. ನಾನು ನಿಮ್ಗೆ ಹೆಂಗೆ ನಾ ಏನು ಫೀಲ್ ಮಾಡ್ಕೊತೇನಂದ್ರೆ ನೀವು ಅದನ್ನು ಕೇರ್ ಮಾಡ್ತೀರಂತ. ಅಂದ್ರೆ ಅವ್ರು ನೀವೇನಾರ ಅಂದ್ರೆ ಅವ್ರು ಏನು ಫೀಲ್ ಮಾಡ್ಕೊತಾರೆ. ವಿ ಕ್ಯಾನ್ ಸ್ಪೆಂಡ್ ಅವರ್ಸ್ ಡೂಯಿಂಗ್ ನಥಿಂಗ್ ಬಟ್ ಟಾಕಿಂಗ್. ನಾವು ತಾಸು ಗಂಟಲೆ ಮಾತಾಡ್ಕೊಂಡು ಕುಂತು ನಾವು ಹಂಗೆ ಟೈಮ್ ಪಾಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಟೈಮ್ ಹೋಗಿದ್ದು ಗೊತ್ತಾಗಲ್ಲ ಅಂತ. ಯುವರ್ ಬಾಡಿ ಫೀಲ್ಸ್ ಗ್ರೇಟ್ ನೆಕ್ಸ್ಟ್ ಟು ಮೀ. ಅವ್ರ ಪಕ್ಕಕ್ಕೆ ನೀವು ಕುಂತಂದ್ರೆ ಭಾಳ ಖುಷಿ ಆಗ್ತದಂತ ಅವ್ರಿಗೆ. ಯಾವ್ದಾರು ಒಂದು ವ್ಯಾಲ್ಯೂಯಬಲ್ ಕಾರ್ಡ್ ಬರಲಿ ಅಂತ ನೋಡ್ತಾನೆ. ಐ ಲವ್ ಹೌ ಯು ರ್ಯಾಪ್ ಯುವರ್ ಆರ್ಮ್ಸ್ ಅರೌಂಡ್ ಮೀ ಆ್ಯಂಡ್ ಹೌ ದಟ್ ಮೇಕ್ಸ್ ಮೀ ಫೀಲ್ ಸೆಕ್ಯೂರ್. ನೀನು ಹಗ್ ಮಾಡಿದ್ರಿ ಅಂದ್ರೆ, ಅಪ್ಕೊಂಡ್ರಿ ಅಂದ್ರೆ ಅದು ಅವ್ರಿಗೆ ಒಂಥರ ಸೆಕ್ಯೂರ್ ಫೀಲ್ ಅನಿಸುತ್ತಂತ, ಅವರಿಗೆ ಸುರಕ್ಷಿತವಾಗದೇನೆ ಅನಿಸುತ್ತಂತೆ. ಓಕೆ, ವಿ ಆರ್ ಇಂಡಿಪೆಂಡೆಂಟ್ ಇಂಡಿವಿಜುವಲ್ಸ್ ವೆನ್ ವಿ ಆರ್ ಟುಗೆದರ್ ವಿ ಆರ್ ಇನ್ಸಪ್ರೇಬಲ್. ನಾವಿಬ್ಬರು ನಮ್ಮದು ವ್ಯಕ್ತಿತ್ವಗಳು ಬೇರೆ ಇದ್ರೂ, ಇಂಟ್ರೆಸ್ಟ್ ಬೇರೆ ಇದ್ರೂ ನಾವಿಬ್ಬರು ಇನ್ಸಪ್ರೇಬಲ್ ಅದೇವಿ. ಇಬ್ಬರು ಒಂದೇ ಥರ ಅದೇವಿ, ಜೊತೆಗಿದ್ವಿ ಅಂದ್ರೆ ಒಬ್ಬರೇ ಅನ್ನಿಸ್ತೀವಿ. ಇನ್ ಮೈ ಡ್ರೀಮ್ಸ್ ಐ ಆಲ್ವೇಸ್ ಸಿ ಯು. ಅವ್ರು ನಿಮ್ಮ ಕನಸೊಳಗೆ ಅವ್ರು ಯಾವಾಗಲೂ ನಿಮ್ಮನ್ನೇ ನೋಡ್ತಾರಂತ. ಲಾಸ್ಟ್ ಕಾರ್ಡ್ ತೆಗಿದ್ದೀನಿ, ನೋಡೋಣ ಇದರ ಒಂದು ಚಲೋ ಕಾರ್ಡ್ ಬರಲಿ. ಹೋಲ್ಡಿಂಗ್ ಯುವರ್ ಹ್ಯಾಂಡ್ಸ್ ವೆಲ್ ವಾಚಿಂಗ್ ಅ ಮೂವಿ ಈಸ್ ಜಸ್ಟ್ ಅವಸಮ್. ಎಲ್ಲರೂ ಹೊರಗೆ ಅಡ್ಡಾಡಕ್ಕೆ ಹೋಗಿರ್ಬೇಕು ಇಬ್ಬರು, ನೀವು ಕೈ ಹಿಡ್ಕೊಂಡು ಹೋದಾಗ ಅವ್ರಿಗೆ ಭಾಳ ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾರೆ. ಓಕೆ, ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.